ಆತ್ಮೀಯ ವೀಕ್ಷಕರೇ ನೋಡಿ, ಇವತ್ತು ಒಂದು ಮಾವಿನ ಹಣ್ಣು ಮತ್ತು ಮಾವಿನ ಹಣ್ಣಿನಿಂದ ಆಗ್ತಕ್ಕಂಥ ಉಪಯೋಗಗಳು ಹಾಗೂ ಮಾವಿನ ಹಣ್ಣಿನ ಮಹತ್ವ ಏನಂತೇಳಿ ನಾನು ಇವತ್ತು ಹೇಳ್ತೀನಿ ಗಾಯ್ಸ್. ನೋಡಿ, ಈ ಮಾವಿನ ಹಣ್ಣಿನಲ್ಲಿ ನಾನಾ ರೀತಿಯ ಒಂದು ವಿಧಗಳು ಕೂಡ ಇದ್ದಾವೆ. ಅಂದರೆ ತೋತಾಪುರಿ ಮಾವಿನ ಹಣ್ಣು ಅಂತಲೂ ಕೂಡ ಕರೀತಾರೆ, ಇನ್ನೊಂದು ರಸಪುರಿ ಅಂತ ಕರೀತಾರೆ, ಮತ್ತು ಬೆಂಗಳೂರು ಮಾವಿನ ಹಣ್ಣು ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ನಾನಾ ರೀತಿಯ ವಿಧಗಳು ಕೂಡ ಕಂಡು ಬರ್ತವೆ. ನೋಡಿ, ಇನ್ನೊಂದು ಏನು ಗಾಯ್ಸ್ ಅಂತ ಹೇಳಿದ್ರೆ, ನೋಡಿ ಈ ಮಾವಿನ ಹಣ್ಣು ಅಂದರೆ ಎಲ್ಲ ಸೀಸನ್ಗೂ ಕೂಡ ಇರಲ್ಲ. ಒಬ್ಬರು ಹೇಳ್ತಾರೆ ಇಲ್ಲ ಯಾವ ಸೀಸನಲ್ಲಿ ಕೂಡ ಸಿಗುತ್ತೆ ಅಂತ. ನೋಡಿ ಓಕೆ, ಬಟ್ ಸಿಕ್ಕರೂ ಕೂಡ ಅದು ಅಷ್ಟು ನ್ಯಾಚುರಲಾಗಿ ಸಿಗೋಲ್ಲ. ಪೌಡ್ರ್ ಮಾಡಿ ಅವರು ಅಂದರೆ ಪೌಡ್ರ್ ಹಾಕ್ಬಿಟ್ಟು ಹಣ್ಣು ಮಾಡಿ ಅದು ಮಾರ್ಕೆಟಿಗೆ ತರ್ತಾರೆ, ಅದು ಸೂಕ್ತ ಅಲ್ಲ. ನೋಡಿ, ಇವಾಗಲೇ ಯಾವುದು ಏನು ಈ ಯುಗಾದಿ ಸಮಯದಲ್ಲಿ ಬರುತ್ತಲ್ಲ ಹಣ್ಣುಗಳು, ಅದೇ ಶ್ರೇಷ್ಠ. ಮತ್ತು ಅದು ಕೂಡ ಭಾಳ ಟೇಸ್ಟಾಗಿರುತ್ತೆ. ನೋಡಿ, ಅದಾದಮೇಲೆ ನೆಕ್ಸ್ಟ್ ನಾವು ಯಾವುದೇ ಸೀಸನ್ನಾಗಿ ತಿಂದರೆ ನಾವು ಮಾವಿನ ಹಣ್ಣುಗಳು ಅವು ಸಿಹಿ ಇರಲ್ಲ. ಓಕೆ, ನೋಡಿ ಒಂದು ತಿಳ್ಕೊಳ್ಳಿ, ಇಲ್ಲಿ ನೋಡಿ ಮಾವಿನ ಹಣ್ಣು ಇಡೀ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಬಟ್ ಒಂದು ಏನಂದರೆ, ಈ ಮಾವಿನ ಹಣ್ಣಿನಿಂದ ಆಗ್ತಕ್ಕಂಥ ಉಪಯೋಗಗಳು ಏನಪ್ಪ ಅಂದರೆ, ನೋಡಿ ಈ ಮಾವಿನ ಹಣ್ಣು ಏನಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೋಡಿ, ಈ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೂಡ ಇದರಲ್ಲಿ ಕಂಡು ಬರುತ್ತೆ. ಮತ್ತು ಈ ರಸಪುರಿ ಹಣ್ಣು ಏನು ನೋಡಿ, ಈ ರಸಪುರಿ ಹಣ್ಣು ಏನಪ್ಪ ಅಂದರೆ ಇದರಲ್ಲಿ ಭಾಳ ಸ್ವೀಟ್ ಆ್ಯಂಡ್ ಜ್ಯೂಸಿ ಅಂಶ ಇದರಲ್ಲಿರುತ್ತೆ. ನೋಡಿ, ಈ ರಸಪುರಿ ಹಣ್ಣನ್ನು ನಾವು ತಿನ್ನೋದ್ರಿಂದ ಇದರಲ್ಲಿ ಏನಾಗಿರುತ್ತಪ್ಪ ಅಂದರೆ ಭಾಳ ಟೇಸ್ಟ್ ಇರುತ್ತೆ ಮತ್ತು ಭಾಳ ಸ್ವೀಟಾಗಿ ಕೂಡ ಕಾಣುತ್ತೆ. ನೋಡಿ, ಈ ಹಣ್ಣು ಭಾಳ ಟೇಸ್ಟ್ ಇರುತ್ತೆ. ಮತ್ತು ಇಲ್ಲಿ ಇನ್ನೊಂದು, ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಇದೇನು ಮಾಡುತ್ತೆ, ಆದಷ್ಟು ಇದು ಅಂದರೆ ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಡಿಮೆ ಮಾಡುತ್ತೆ. ಮತ್ತು ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಈ ಇರ್ತಕ್ಕಂಥ ಒಂದು ಕಾಯಿಲೆಗಳನ್ನು ಕೂಡ ದೂರ ಮಾಡುತ್ತೆ. ನೋಡಿ, ಈ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು, ಇದನ್ನು ಕೂಡ ಕೆಲವೊಂದು ಟೈಮ್ ಫೇಸ್ ವಾಶಲ್ಲಿ ಕೆಲವೊಬ್ಬರು ಕೂಡ ಈ ಬ್ಯೂಟಿ ಒಂದು ಪಾರ್ಲರ್ ಕೂಡ ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಬಟ್ ರೇರ್. ನೋಡಿ, ಬಟ್ ಒಂದು ತಿಳ್ಕೊಳ್ಳಿ, ಇವತ್ತು ಏನಾಗ್ತಿದೆ ಮಾರ್ಕೆಟ್ನಲ್ಲಿ ಅಂದರೆ, ಇವತ್ತು ವೀಕ್ಷಕರೇ, ಇವತ್ತು ಮಾವಿನ ಹಣ್ಣಿನ ಒಂದು ದರ ಭಾಳ ಕಡಿಮೆ ಆಗ್ತಿದೆ. ರೈತರಿಗೂ ಕೂಡ ಭಾಳ ಅದರಿಂದ ಏನೂ ಆದಾಯ ಬರ್ತಾಯಿಲ್ಲ. ನೋಡಿ, ಇವತ್ತು ಏನಾಗ್ತಾಯಿದೆ, ಇವತ್ತು ಮಾವಿನ ಹಣ್ಣು ಇವತ್ತು 100 ರೂಪಾಯಿಗೆ 2 kg ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ಉದ್ಭವ ಆಗಿದೆ. ನೋಡಿ, 100 ರೂಪಾಯಿಗೆ 2 kg ಕೊಡ್ತಾರಂದರೆ ಸ್ವಲ್ಪ ರೈತರದ್ದು ಒಂದು ಇವತ್ತು ನಾವು ಕಷ್ಟವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ರೈತರು ಏನು ಮಾಡ್ತಾರೆ ಅಂದರೆ, ಕೆಲವೊಬ್ರು ಏನು ಮಾಡ್ತಾರೆ, ಮಾವಿನ ಹಣ್ಣುಗಳನ್ನು ತಂದುಬಿಟ್ಟು ಮಾರ್ತಾರೆ. ಕೆಲವೊಬ್ಬರು ಸ್ವಂತ ಒಂದು ತೋಟಗಳಲ್ಲಿ ಮಾವಿನ ಹಣ್ಣು ನೋಡಿ, ಸ್ವಂತ ತೋಟ ಇದ್ಬಿಟ್ಟು ಮಾವಿನ ಹಣ್ಣು ಮರಗಳು ಇದ್ಬಿಟ್ರೆ ಏನೂ ತೊಂದರೆ ಇಲ್ಲ. ಬಟ್ ಬೇರೆ ಅಂದರೆ ಮಾವಿನ ಹಣ್ಣುಗಳನ್ನ ತಂದು ಮಾರ್ತಾರಲ್ವ, ನೋಡಿ ಅದರಿಂದ ಏನಾಗುತ್ತೆ, ಅವರಿಗೂ ಕೂಡ ಕಮಿಷನ್ ಕೊಡಬೇಕಾಗುತ್ತೆ. ಅವರು ಕೂಡ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಅಷ್ಟು ಇಷ್ಟು ಅಂತೇಳಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಸಿಗುತ್ತೆ. ಅಂದರೆ ಜಾಸ್ತಿ ಈ ಮಾವಿನ ಒಂದು ಹಣ್ಣಿನಲ್ಲಿ ಅಷ್ಟೊಂದು ಏನು ಲಾಭ ಇಲ್ಲ. ಬಟ್ ಸ್ವಂತ ಓನ್ ತೋಟಗಳು ಇರೋರು ಮಾತ್ರ ಅವರಿಗೆ ಲಾಭ ಸಿಗುತ್ತೆ. ಅದು ಬಿಟ್ಬಿಟ್ರೆ ಈ ಸ್ವಂತ ಇಲ್ಲ ಹಣ್ಣುಗಳು ತಂದು ಮಾರೋದಾದರೆ ಸ್ವಲ್ಪ ಆದಷ್ಟು ಅವರಿಗೆ ಒಂದು 5% ಒಂದು 10% ಲಾಭ ಸಿಗ್ಬೋದು. ಅಷ್ಟು ಬಿಟ್ಟರೆ ಇದರಲ್ಲಿ ಅಷ್ಟೊಂದು ಲಾಭ ಇಲ್ಲ. ಬಟ್ ಆದರೂ ಕೂಡ ಜನಗಳು ಈ ವಸಂತ ಮಾಸ ಆದಮೇಲೆ ಅವಾಗ ಸಾಕಷ್ಟು ಜನಗಳು ಇದನ್ನು ತಿಂತಾರೆ. ಇದು ಕೂಡ ಭಾಳ ಹೆಲ್ಪ್ಫುಲ್ಲು. ನೋಡಿ, ವರ್ಷಕ್ಕೊಂದು ಸಾರಿ ಅಟ್ಲೀಸ್ಟ್ ವರ್ಷಕ್ಕೆ 1-2 ಟೈಮ್ಸ್ ಆದರೂ ನಾವು ತಿನ್ನಬೇಕು. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಒಳ್ಳೆ ಎನರ್ಜಿ ಬರುತ್ತೆ. ಮತ್ತು ಇನ್ನೊಂದು ಏನು, ನಾನು ಮುಂಚೆನೇ ಹೇಳಿದೆ, ನೋಡಿ ಈ ಒಂದು ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ವಿಟಮಿನ್ ಕೂಡ ಸಿಗುತ್ತೆ. ಅದರ ಜೊತೆಗೆ ನೋಡಿ, ಜೀರ್ಣಕ್ರಿಯೆ ಅಂತ ಹೇಳ್ತೀವಿ, ಡೈಜೆಷನ್ ಕೂಡ ಭಾಳ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗಾಯ್ಸ್. ನೋಡಿ, ಈ ಹಣ್ಣುಗಳನ್ನು ನಾನು ಒಂದೇ ಹೇಳ್ತೀನಿ ಗಾಯ್ಸ್. ನೋಡಿ, ಯಾವ್ಯಾವ ತಿಂಗಳಿಗೆ ಏನೇನು ಹಣ್ಣುಗಳನ್ನು ತಿನ್ನಬೇಕು, ಅದು ತಿಂದಾಗ ಮಾತ್ರ ನಮಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೋಡಿ, ನೀವು ಅಂದರೆ ಈ ವಸಂತ ಮಾಸ ಬಂದಾಗ ನೀವು ಈ ಹಣ್ಣುಗಳನ್ನು ನೀವು ತಿನ್ನಲಿಲ್ಲ, ಯುಗಾದಿ ಟೈಮ್ ಆದಮೇಲೆ ಈ ಥರ ಹಣ್ಣುಗಳನ್ನು ನೀವು ತಿನ್ನಲಿಲ್ಲ ಅಂದರೆ ನೆಕ್ಸ್ಟ್ ನೀವು ತಿನ್ನೋಕ್ಕಾಗಲ್ಲ. ಯಾಕಪ್ಪ ಆಗಲ್ಲ ಅಂದರೆ, ಆ ಒಂದು ಋತು ತಕ್ಕಂತೆ ನಾವು ಆಯಾ ಥರ ಹಣ್ಣುಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ತಿನ್ನಬೇಕಾಗುತ್ತೆ. ಅದರ ಟೇಸ್ಟನ್ನು ಕೂಡ ನಾವು ನೋಡಬೇಕಾಗುತ್ತೆ ಗಾಯ್ಸ್. ನೋಡಿ, ನಾನು ಒಂದೇ ಹೇಳೋದು, ಋತುಗಳಿಗೆ ಅನುಸಾರವಾಗಿ ನಾವು ಆ ಫ್ರೂಟ್ಸ್ಗಳ ಟೇಸ್ಟ್ಗಳನ್ನು ನಾವು ಕೂಡ ಸವಿಬೇಕಾಗುತ್ತೆ. ಹಂಗಾದಾಗ ಮಾತ್ರ ನಮಗೂ ಕೂಡ ಒಂದು ಒಳ್ಳೆ ಹೆಲ್ತಿ ಫುಡ್ಡನ್ನು ನಾವು ನಮಗೆ ಒಳ್ಳೆಯದು ಕೂಡ ಆಗುತ್ತೆ. ಮತ್ತು ಅದರ ಜೊತೆಗೆ ಇನ್ನೊಂದು ಏನಂದರೆ ಗಾಯ್ಸ್, ನೋಡಿ ಎಷ್ಟು ನಾವು ಇವತ್ತು ಫ್ರೂಟ್ಸ್ಗಳನ್ನು ನಾವು ತಿನ್ನೋದ್ರಿಂದ ಮತ್ತು ವೆರೈಟಿ ನೋಡಿ, ಇವತ್ತು ಮ್ಯಾಂಗೋ ಫ್ರೂಟ್ಸಿಂದ ಕೂಡ ಯೂಸ್ ಇದೆ, ಕಿವಿ ಫ್ರೂಟ್ಸಿಂದ ಕೂಡ ಯೂಸ್ ಇದೆ. ನೋಡಿ, ಅಂದರೆ ನಾವು ಸೀಸನ್ಗೆ ತಕ್ಕಂತೆ ನಾವು ಫ್ರೂಟ್ಸ್ಗಳನ್ನು ತಿನ್ನಬೇಕಾಗುತ್ತೆ ಗಾಯ್ಸ್. ನೋಡಿ, ಇಷ್ಟು ಇವತ್ತು ನಾನು
ಮ್ಯಾಂಗೋ ಫ್ರೂಟ್ಸ್ ಬಗ್ಗೆ ಹೇಳಿದ್ದೀನಿ. ನೀವು ಕೂಡ ಇದನ್ನು ಈ ಒಂದು ಮಾಸದಲ್ಲಿ ಮ್ಯಾಂಗೋ ಫ್ರೂಟ್ಸನ್ನು ತಿನ್ನಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೂ ನನ್ನ ವೀಡಿಯೋಸನ್ನು ನೀವು ನೋಡಿ ನಿಮಗೆ ಇಷ್ಟ ಆದರೆ ಕೂಡ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಬಾಯ್, ಟೇಕ್ ಕೇರ್.